ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ರೀಸೆಂಟಾಗಿ ಲಾಂಚ್ ಆಗಿರೋಂಥ ನಂದಿನಿಂದು ದೋಸೆ ಮತ್ತು ಇಡ್ಲಿ ಹಿಟ್ಟು ಉಪಯೋಗಿಸ್ಕೊಂಡು ದೋಸೆ ಮತ್ತು ಇಡ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೇ ಫಸ್ಟ್ ಬರುತ್ತೆ. ಇಲ್ಲಿ ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟು ಬ್ಯಾಚುಲರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಇದು ಕ್ವಿಕ್ಕಾಗಿ ಮಾಡ್ಕೊಂಬಂದು ಒಂದು ಚಟ್ನಿ ಮಾಡಿಕೊಂಡ್ರೆ ಮಾರ್ನಿಂಗ್ ಟಿಫನ್ ರೆಡಿ ಆಗುತ್ತೆ. ಹೋಟ್ಲ್ಗೆ ಹೋದರೆ 100 ರೂಪೀಸ್ ಕೊಟ್ಟರೆ ಇಬ್ಬರು ತಿನ್ಬೋದಲ್ವಾ. ಇಲ್ಲಿ ಒಂದು ಪಾಕೆಟ್ ತೊಗೊಂಡೋದ್ರೆ ಇಬ್ಬರಿಗೆ ಈಸಿಯಾಗಿ ಆಗುತ್ತೆ. ಫಸ್ಟ್ ಇದರಲ್ಲಿ ಏನೇನು ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಮ್ಯಾನುಫ್ಯಾಕ್ಚರ್ ಡೇಟು ಮತ್ತು ಯೂಸ್ ಬೈ ಡೇಟು ಕೊಟ್ಟಿದ್ದಾರೆ, ಕಾಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ 2 ಟೈಪ್ಸ್ ಆಫ್ ವೆಯ್ಟ್ ಇರೋಂಥ ಒಂದು ಪಾಕೆಟ್ಸ್ನ ಕೊಟ್ಟಿದ್ದಾರೆ. 450 ಗ್ರಾಮ್ಸ್ದು ಒಂದಿದೆ ಮತ್ತು 900 ಗ್ರಾಮ್ಸ್ದು ಒಂದಿದೆ. 450 ಗ್ರಾಮ್ಸ್ದು ವೆಯ್ಟ್ ಕಾಸ್ಟ್ ಬಂದು 40 ರೂಪೀಸು. 900 ಗ್ರಾಮ್ಸ್ ಬಂದು 80 ರೂಪೀಸ್ ಇದೆ. ಇಲ್ಲಿ ನೋಡಿ, ಇಡ್ಲಿಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ದೋಸೆಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಬ್ಯಾಟರ್ನ ಅಂದರೆ ಇಡ್ಲಿ ಹಿಟ್ಟನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಇವರನ್ನೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಸೋಡಾ ಆ್ಯಡ್ ಮಾಡಿಲ್ಲ ಮತ್ತು ಪ್ರಿಸರ್ವೇಟಿವ್ಸ್ ಏನೂ ಯೂಸ್ ಮಾಡಿಲ್ಲ ಮತ್ತು ಇದಕ್ಕೆ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿದ್ದಾರೆ ಅಂತ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಡೀಟೇಲ್ಸ್, ಪಾಕೆಟ್ ಮೇಲೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬನ್ನಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡೋಣ. ಫಸ್ಟು ಪಾಕೆಟ್ನ ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದಾದಮೇಲೆ ಇದರಲ್ಲಿರೋಂಥ ಒಂದು ಹಿಟ್ಟನ್ನ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು 30 ಮಿನಿಟ್ಸ್ ರೂಮ್ ಟೆಂಪ್ರೇಚರಲ್ಲಿ ಬಿಟ್ಬಿಡಬೇಕು. ಆಮೇಲೆ ನಾವು ಇದಕ್ಕೆ ದೋಸೆ ಮತ್ತು ಇಡ್ಲಿನ ಪ್ರಿಪೇರ್ ಮಾಡ್ಕೊಬೇಕಂತ. ಫಸ್ಟು ದೋಸೆಗೆ ನಾವು ವಾಟರ್ನ ಆ್ಯಡ್ ಮಾಡ್ಕೊಬೇಕು, ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೇಕು, ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಇಡ್ಲಿಗೆ ನಾವಿಲ್ಲಿ ನೀರು ಮತ್ತು ಆ್ಯಡ್ ಮಾಡೋಷ್ಟಿಲ್ಲ, ಉಪ್ಪನ್ನು ಮಾತ್ರ ಆ್ಯಡ್ ಮಾಡ್ಕೊಬೇಕು. ದೋಸೆಗೆ ಸ್ವಲ್ಪ ನೀರನ್ನ ಹಾಕ್ಕೊಬೇಕು. ನಾರ್ಮಲಾಗಿ ನೀವು ಯಾವ ರೀತಿ ದೋಸೆನ ಪ್ರಿಪೇರ್ ಮಾಡ್ಕೊತೀರೋ ಅದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ. ಏನೂ ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ನಾವು ಮನೇಲಿ ಯಾವ ರೀತಿ ಮಾಡ್ಕೊಳ್ತೀರೋ ಅದೇ ರೀತಿಯೇ ಇತ್ತು, ಟೇಸ್ಟು ಅದೇ ರೀತಿಯೇ ಇತ್ತು. ಬಟ್ ಚೆನ್ನಾಗಿತ್ತು, ಈಸಿಯಾಗಿ ಆಗುತ್ತಲ್ವ. ಬೇಗ ಹೊರಗಡೆ ಹೋಗ್ಬೇಕನ್ನೋರಿಗೆ, ಕೆಲ್ಸಕ್ಕೆ ಹೋಗ್ಬೇಕನ್ನೋರಿಗೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ. ಈಸಿಯಾಗಿ ಮಾಡ್ಕೊಂಡು ಒಂದು ಚಟ್ನಿ ಅಥವಾ ಸಾಂಬಾರು ಪಲ್ಯ ಮಾಡ್ಕೊಂಬಿಟ್ರೆ ದೋಸೆ ಮತ್ತು ಇಡ್ಲಿ ರೆಡಿ ಆಗಿಬಿಡುತ್ತೆ. ಟೇಸ್ಟ್ ಚೆನ್ನಾಗಿತ್ತು, ನೀವು ಸಹ ಟ್ರೈ ಮಾಡಿ. ಹೇಗಿತ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ನನಗೆ 8 ದೋಸೆ ಆಯಿತು. 8 ದೋಸೆ ಪ್ರಿಪೇರ್ ಮಾಡಿಕೊಂಡೆ. ಸೇಮ್ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಅವರು. 8 ದೋಸೆ ಪ್ರಿಪೇರ್ ಆಯಿತು, ಕ್ರಿಸ್ಪಿಯಾಗಿತ್ತು, ಚೆನ್ನಾಗೂ ಸಹ ಇತ್ತು. ನೆಕ್ಸ್ಟ್ ಬನ್ನಿ, ಇಡ್ಲಿ ಹೇಗೆ ಮಾಡೋದಂತ ನೋಡೋಣ. ನಾನು ನಿಮಗೆ ಆಗಲೇ ಹೇಳ್ದಂಗೆ ನಾವು ಇಡ್ಲಿಗೆ ವಾಟರ್ನ ಆ್ಯಡ್ ಮಾಡಬಾರ್ದು, ಉಪ್ಪನ್ನು ಮಾತ್ರ ಆ್ಯಡ್ ಮಾಡ್ಕೊಬೇಕು. ದೋಸೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ಟೋಟಲಾಗಿ 11 ಇಡ್ಲಿ ನನಗಾಯಿತು. ಬಟ್ ಇನ್ನೂ ಸ್ವಲ್ಪ ನಾನು ತುಂಬ ಹಾಕ್ಬಿಟ್ಟಿದ್ದೆ, ಜಾಸ್ತಿ ಉಬ್ಬು ಥರ ಇಡ್ಲಿ ಬಂದುಬಿಟ್ಟಿತ್ತು. ಇನ್ನೂ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡ್ರೆ 12 ಇಡ್ಲಿ ಆಗುತ್ತೆ ಒಂದು ಪಾಕೆಟಲ್ಲಿ. 450 ಗ್ರಾಮ್ಸ್ ಪಾಕೆಟಲ್ಲಿ 12 ಇಡ್ಲಿ ಆಗುತ್ತೆ. ನಿಮಗೆ ತೋರಿಸ್ಬೇಕು ಅಂತ ಹೇಳಿನೇ 2 ಪಾಕೆಟ್ಸ್ನ ತರಿಸಿ ಟ್ರೈ ಮಾಡಿದೆ. ಚೆನ್ನಾಗಿತ್ತು ನೋಡಿ, ಫ್ಲಫಿಯಾಗಿ ಬಂದಿದೆ, ಒಂಚೂರು ಕೂಡ ಅಂಟ್ಕೊಂಡಿಲ್ಲ. ಟೇಸ್ಟು ಸಹ ತುಂಬಾ ಚೆನ್ನಾಗಿತ್ತು. ನೀವು ಸಹ ಟ್ರೈ ಮಾಡಿ, ಆರಾಮಾಗಿ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.